ನೀವು ಕೇಳುವಂತ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಇಲ್ಲಿ ಟೋಟಲ್ ಆಗಿ 4 ಪ್ರಕಾರ ಪೋಸ್ಟ್ ಇರತ್ತೆ. ಮೊದಲನೇದಾಗಿ ಪಿಗ್ಮಿ ಏಜೆಂಟರು. ಈ ಒಂದು ಪೋಸ್ಟ್ ಬೇಡ ಆಗಿತ್ತಂದ್ರೆ ಮುಖ್ಯ ಕಾರ್ಯನಿರ್ವಾಹಕ ಹುದ್ದೆಗೆ ಅರ್ಜಿ ಸಲ್ಲಿಸಿ. ಇದು ಬೇಡ ಆಗಿತ್ತಂದ್ರೆ ಅಟೆಂಡರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿ. ಅದು ಬೇಡ ಆಗಿತ್ತಂದ್ರೆ ಇಲ್ಲಿ ನೋಡಿ ಕಿರಿಯ ಸಹಾಯಕರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇದಕ್ಕಾದ್ರೂ ಅಪ್ಲಿಕೇಶನ್ ಹಾಕಿ. ಇಲ್ಲಿ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಲ್ಲ, ಸಂದರ್ಶನದಲ್ಲಿ ನೇಮಕಾತಿ ಇರತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಯಾರು ಅಪ್ಲಿಕೇಶನ್ ಹಾಕಬೇಕು? SSLC ದವರು, SSLC ಮುಗಿಸಿ ಏನಾದ್ರು ಕಂಪ್ಯೂಟರ್ ಮುಗಿದಂದ್ರೆ ಅವರು ಕೂಡ ಅಪ್ಲಿಕೇಶನ್ ಹಾಕಿ. ಅದೇ ರೀತಿಯಾಗಿ BCom, MCom, MBA ಪದವಿಯನ್ನ ಹೊಂದಿರಬೇಕು. ಮತ್ತೆ ಇನ್ನೊಂದು, ನಿಮಗೇನಾದ್ರೂ ಕಂಪ್ಯೂಟರ್ ಜ್ಞಾನ ಇತ್ತಂದ್ರೆ ಅವರಿಗೆ ಜಾಸ್ತಿ ಆದ್ಯತೆ ಕೊಡ್ತಾರೆ. ಮತ್ತೆ ಇನ್ನೊಂದು, ಅನುಭವ ಜಾಸ್ತಿ ಇತ್ತಂದ್ರೆ ನಿಮಗೂ ಕೂಡ ಜಾಸ್ತಿ ಆದ್ಯತೆ ಸಿಗತ್ತೆ. ಇದು ಎಲ್ಲಿ ಕರೆದಿದ್ದಾರಪ್ಪ ಅಂದ್ರೆ ಇದು ನಮ್ಮ ಒಂದು ಕರ್ನಾಟಕದಲ್ಲೇ MB ತಿಮ್ಮಾಪುರ್ ಸೌಹಾರ್ದ ಸಹಕಾರಿ ಸಂಘ ನೇಮಪದದಲ್ಲಿ ನೇಮಕಾತಿ ಆಗ್ತಾ ಇದೆ, ಬಾಗಲಕೋಟೆದಲ್ಲಿ. ಇಲ್ಲಿ ಸಿಬ್ಬಂದಿಗಳಿಗೆ ನೇಮಕಾತಿ ಮಾಡ್ತಿದ್ದಾರೆ. ತುಂಬಾ ದಿನ ಟೈಮ್ ಕೊಟ್ಟಿಲ್ಲ. ಇದೇ ಏಪ್ರಿಲ್ 30ನೇ ತಾರೀಕು ಕೊನೆಯ ದಿನಾಂಕ ಆಗಿರತ್ತೆ. ಇಲ್ಲಿದೆ ನೋಡಿ, 30ನೇ ತಾರೀಕು ಒಳಗಾಗಿ ಅಪ್ಲಿಕೇಶನ್ ಹಾಕಿ. ಯಾವುದು ಏನು ಎಂತ ಎಲ್ಲ ಮಾಹಿತಿ ಇರತ್ತೆ. ಬರೀ ನಿಮಗೆ 3 ರಿಂದ 4 ನಿಮಿಷದಲ್ಲಿ ವಿಡಿಯೋದಲ್ಲಿ ಎಲ್ಲ ಮಾಹಿತಿ ಕವರ್ ಆಗಿರತ್ತೆ. ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಫೇಸ್ಬುಕ್ದಲ್ಲಿ, ಯೂಟ್ಯೂಬ್ದಲ್ಲಿ, ಇನ್ಸ್ಟಾದಲ್ಲಿ ಯಾರ್ಯಾರು ಫಾಲೋ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈ ಒಂದು ಚಿಕ್ಕ ಶಾರ್ಟ್ ನೋಟಿಸ್ದಲ್ಲಿ ಏನು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಏನಾದ್ರೂ ಸಮಸ್ಯೆ ಇರತ್ತೆ, ಒಂದೇ ಅಲ್ಲ 10 ಸಮಸ್ಯೆ ಇರ್ತವೆ. ಈ ನಂಬರ್ಗಳು ಕೊಟ್ಟಿದ್ದಾರೆ, ಕಾಲ್ ಮಾಡ್ಕೊಳ್ಳಿ. ಮತ್ತೆ ಅಪ್ಲಿಕೇಶನ್ ಹಾಕೋದೇ ಕೊನೆಯ ದಿನಾಂಕ 30/4/2026 ಮಧ್ಯಾಹ್ನ 2 ಗಂಟೆ ಒಳಗಾಗಿ ಖುದ್ದಾಗಿ ನೀವೇ ಬಂದು ಸಂಘದಲ್ಲಿ ಒಂದು ಅರ್ಜಿನ ಸಲ್ಲಿಸಬೇಕಾಗತ್ತೆ ಆಫ್ಲೈನ್ ನಲ್ಲಿ. ಮತ್ತು ವಯೋಮಿತಿ ಬಗ್ಗೆ ವಿಷಯ 18 ರಿಂದ 35 ವರ್ಷ ತನಕ ಇರತ್ತೆ. ಇಲ್ಲಿ ಇನ್ನೊಂದು ನಿಮಗೆ ಹೇಳಬೇಕು, ಈ ಒಂದು 18 ರಿಂದ 35 ವರ್ಷ ತನಕ ಇದ್ದವರು ಅಪ್ಲಿಕೇಶನ್ ಹಾಕಿ. ಬಟ್ ಇನ್ನೊಂದು, ಇದು ಹಿಂದ್ಗಡೆ ಒಂದು ಕರೆದಿದ್ರು ಸೌಹಾರ್ದ ಬ್ಯಾಂಕ್ ನಲ್ಲೇ. ಅದು ವಿಜಯನಗರದಲ್ಲಿ ಅಥವಾ ವಿಜಯಪುರದಲ್ಲಿ ಅಪ್ಲಿಕೇಶನ್ ಕರೆದಿದ್ರು. ಈಗ ಮತ್ತೊಂದು ಜಿಲ್ಲೆಯಲ್ಲಿ ನೇಮಕಾತಿ ಆಗಿದೆ, ಬಾಗಲಕೋಟೆಯಲ್ಲಿ ಅವರು ಕೂಡ ಅಪ್ಲಿಕೇಶನ್ ಹಾಕಿ. ಮತ್ತೆ ಬೇರೆದವ್ರು ಕೂಡ ಅಪ್ಲಿಕೇಶನ್ ಹಾಕಿ, ಅಂದ್ರೆ ಬೇರೆ ಡಿಸ್ಟ್ರಿಕ್ಟ್ನವರು. ಅಲ್ಲಿ ಜಾಸ್ತಿ ಹೆಚ್ಚಿನ ಆದ್ಯತೆ ಬಾಗಲಕೋಟೆಯಲ್ಲಿ ಸಿಗತ್ತೆ. ಅಪ್ಲಿಕೇಶನ್ ಹಾಕಿ. ಬಟ್ ಕೆಲಸ ಇರೋದು ಬಾಗಲಕೋಟೆಯಲ್ಲೇ. ಇದೊಂದು ಅರ್ಥ ಮಾಡ್ಕೋಬೇಕು. ಇಲ್ಲಿ ಪಾಯಿಂಟ್ ವಿವರ್ಸ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಎಲ್ಲ ಡಾಕ್ಯುಮೆಂಟ್ಸು, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದೃಢೀಕರಣ ದಾಖಲದೊಂದಿಗೆ ಈ ಒಂದು ವಿಳಾಸ ಇದೆಯಲ್ಲ, ಇಲ್ಲಿಗೆ ಹಾಜರಾಗಬೇಕು. ಈ ಒಂದು ವಿಳಾಸಕ್ಕೆ ಹಾಜರಾಗಿ ಅಲ್ಲಿ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಬಗ್ಗೆ ಒಂದೊಂದು ಡೀಟೇಲ್ಸ್ ನೋಡಿ. ಇಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಹುದ್ದೆಗಳು 1, ಪಿಗ್ಮಿ ಏಜೆಂಟರ್ ಅಂತ ಹೇಳಿ 1, ಅಟೆಂಡರ್ ಹುದ್ದೆಗಳು 1, ಕಿರಿಯ ಸಹಾಯಕರು 1. ಟೋಟಲ್ ಆಗಿ 4 ಪೋಸ್ಟ್ ಇರತ್ತೆ. ಅಪ್ಲಿಕೇಶನ್ ಹಾಕಿ ನೋಡಿ. ಇಷ್ಟು ನಿಮಗೆ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೇವೆ. ಮತ್ತೆ ಇನ್ನೊಂದು ನಿಮಗೆ ಚಿಕ್ಕ ಮಾಹಿತಿಯನ್ನ ತಿಳಿಸ್ಕೊಡ್ಬೇಕು. ಇದಕ್ಕೆ ಶುಲ್ಕನೂ ಕೊಟ್ಟಿಲ್ಲ, ಯಾವುದೇ ರೀತಿಯ ನೇಮಕಾತಿ ಆಯ್ಕೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಉಳಿದಂತೆ ಯಾವುದೇ ಪ್ರೊಸೆಸಿಂಗ್ ಇಲ್ಲ. ನಾನು ನಿಮಗೆ ಹಾಗೆ ಗೋಳಪುರ ಅಂತ ತಿಳಿಸ್ಕೊಡಕ್ಕಾಗಲ್ಲ. ಈ ಒಂದು ನೋಟಿಸ್ ಆಗಿರೋದು 24/4/2026 ನೋಟಿಸ್ ಆಗಿದೆ. ಕೊನೆಯ ದಿನಾಂಕ ಇದೇ ತಿಂಗಳು ಏಪ್ರಿಲ್ 30ನೇ ತಾರೀಕು. ಈ ಒಂದು ಅಧಿಕೃತವಾಗಿರುವಂತಹ ನೋಟಿಸ್ ಇದೆಯಲ್ಲ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಸಿಗತ್ತೆ, ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು, ನೀವು ಬೇರೆದವ್ರ ಕೈ ತೆಳಗೆ ಕೆಲಸ ಮಾಡಬಾರ್ದಂದ್ರೆ ಒಂದು ಚಿಕ್ಕ ಕೆಲಸ ಹೇಳ್ತೇನೆ. ಒಂದು ರೈತರಾಗಿ ಬೇರೆದವ್ರ ಕೈ ತೆಳಗೆ ಕೆಲಸ ಮಾಡಬಾರ್ದಂದ್ರೆ ರೈತರಾಗಿ, ಅಂದ್ರೆ ಈಗ ಉದಾಹರಣೆಗೆ ನೀವೇನು ಜಾಸ್ತಿ ಕಾಯ್ತಾ ಇದ್ದೀರಾ ಪೊಲೀಸ್, ಅದಕ್ಕೆ ಏನಾದ್ರೂ ಸೇರ್ಪಡೆ ಆದ್ರೆ ನಿಮ್ಗಿಂತ ಜಾಸ್ತಿ ಅಧಿಕಾರಿ ಇರ್ತಾರೆ. ಅವ್ರ ಕೈ ತೆಳಗೆ ನೀವು ಕೆಲಸ ಮಾಡ್ಬೇಕಾಗತ್ತೆ. ಅವ್ರು ಹೆಂಗಂತಾರೆ ಅದೇ ರೀತಿ ಮಾಡ್ಬೇಕು. ಉದಾಹರಣೆಗೆ ನೀವು ಒಬ್ಬ ರೈತರಾಗಿ, ಇಲ್ಲ ಅಂದ್ರೆ ಯೂಟ್ಯೂಬರ್ಸರಾಗಿ, ನೀವೇ ಮಾಲೀಕರು, ಬಿಸ್ನೆಸ್ ಮ್ಯಾನ್ ಆಗಿ ನೀವೇ ಮಾಲೀಕರು. ಇದಕ್ಕೆ ಹೆಂಗ್ ಬೇಕಾದಂಗೆ ಕೆಲಸ ಮಾಡ್ಬೋದು, ಯಾವಾಗ ಬೇಕಾದ್ರೆ ಕೆಲಸ ಮಾಡ್ಬೋದು. ಬರೀ 5 ರೂಪಾಯಿ ದುಡೀರಿ, ಬಟ್ ನೀವು ಆರಾಮಾಗಿ ಕೆಲಸ